ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಪಿಸೋಡ್ನಾಗ ಏನು ನೋಡಿದ್ವಿ ಅಂದ್ರೆ ನಾವು ರಾಘವೇಂದ್ರ ಗುರುಗಳ ಆಂತರ್ಯದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಇವಾಗ ರಾಯರ ಜೀವನದಲ್ಲಿ ಮಹತ್ವದ ಸಂದರ್ಭ ಏನಾಗಿತ್ತು, ಅವರು ಬಾಲ್ಯಾವಸ್ಥೆನ ಹೆಂಗೆ ಕಳೆದ್ರು, ಆಶ್ರಮಕ್ಕೆ ಹೆಂಗೆ ಅವರು ಬಂದರು, ಅವರ ಗೃಹಸ್ಥಾಶ್ರಮ ಹೆಂಗಿತ್ತು, ಗೃಹಸ್ಥಾಶ್ರಮದಲ್ಲಿ ಅವರು ಪಟ್ಟ ಕಷ್ಟ ಏನು ಅನ್ನೋದನ್ನು ತಿಳ್ಕೊಳ್ಳೋಂತ ಬನ್ನಿ. ರಾಯರ ಮೊದಲ ಹೆಸರು ವೆಂಕಣ್ಣ ಅಲ್ವಾ. 3 ವರ್ಷ ಮಗುವಾಗಿದ್ದಾಗ ವೆಂಕಣ್ಣ ಅವರು ತಮ್ಮ ತಂದೆಯ ಜೊತೆ ಶ್ರೀ ವಿಜಯೇಂದ್ರ ಮಹಾಸ್ವಾಮಿಗಳ ಸಮಾರಾಧನೆಗೆ ಬಂದಿದ್ರು. ಶ್ರೀ ಸುಧೀಂದ್ರ ಸ್ವಾಮಿಗಳ ಮನಸ್ಸನ್ನು ಅವರು ಬಹಳ ಸೆಳೆದಿದ್ರು. ಅವನ ಮುಖದಲ್ಲಿ ಸ್ವಾಮಿಗಳು ಒಂದು ಅಲೌಕಿಕ ತೇಜಸ್ಸನ್ನು ಕಂಡಿದ್ರು. ಗುರುಗಳಿಗೆ ಅವರು ನೀಡುವ ಗೌರವ ಮತ್ತು ಆಟ ಪಾಠಗಳ ತಲ್ಲೀನತೆಯಲ್ಲಿ ಒಂದು ಗುರುತ್ವವನ್ನು ಕಂಡಿದ್ರು ಅವರು. ಅದೇ ವೆಂಕಣ್ಣವರು ಮುಂದೆ ತರುಣನಾಗಿ ಶಾಸ್ತ್ರ ಸಂಪನ್ನರಾಗಿ ಸುಧಾಧ್ಯಯನಕ್ಕಾಗಿ ಬಂದಾಗ ಅವರ ಚಿಕ್ಕವರ ಬಗೆಗಿನ ಕಾರುಣ್ಯ, ಗುರುಗಳಲ್ಲಿನ ಅಖಂಡ ಭಕ್ತಿ, ಸಹಾಧ್ಯಾಯಿಗಳ ಬಗೆಗಿದ್ದ ಶಾಲೀನತೆ, ವಿದ್ಯೆಯ ಬಗೆಗಿದ್ದ ಉತ್ಸಾಹ ಇದೆಲ್ಲವನ್ನು ಕಂಡ ಸ್ವಾಮಿಗಳು ಆನಂದಭರಿತರಾಗಿದ್ದರು. ಅವರು ಮುಂದೆ ಮೂಲರಾಮನ ಅರ್ಚಕರಾಗಲು ಇವನೇ ಯೋಗ್ಯವಾದ ವ್ಯಕ್ತಿ ಎಂದು ಮನಸ್ಸಲ್ಲಿ ದೃಢವಾಗಿ ನಿರ್ಧರಿಸಿಬಿಟ್ಟಿದ್ರು. ಮುಂದೆ ವೆಂಕಣ್ಣನಿಗೆ ಮದುವೆ ಮಾಡುತ್ತಾರೆ. ಸರಸ್ವತಿ ದೇವಿಯೊಂದಿಗೆ ಮದುವೆಯಾದಾಗ ವೆಂಕಣ್ಣ ಆಚಾರ್ಯ ಅವರು ಹೆಂಡತಿಯನ್ನು ಬಹಳ ಪ್ರೀತಿಸುತ್ತಿರುತ್ತಾರೆ. ಹೀಗಿರುವಾಗ ಒಂದು ಸಲ ಅವರ ಸ್ವಪ್ನದಲ್ಲಿ ದರಿದ್ರಲಕ್ಷ್ಮಿಯು ಬಂದು, ವೆಂಕಣ್ಣ ಆಚಾರ್ಯರೇ, ನಾನು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತೇನೆ ಎಂದು ಹೇಳುತ್ತಾಳೆ. ಆಗ ಸ್ವಲ್ಪ ಗಾಬರಿಯಾದರೂ ಎಲ್ಲವೂ ಶ್ರೀಹರಿಯ ಇಚ್ಛೆ ಎಂದುಕೊಂಡು ಸುಮ್ಮನಾಗುತ್ತಾರೆ. ಅದರಂತೆಯೇ ದರಿದ್ರಲಕ್ಷ್ಮಿಯ ಪ್ರವೇಶ ವೆಂಕಣ್ಣ ಆಚಾರ್ಯವರ ಮನೆಗೆ ಒಳಗೆ ಆಗುತ್ತದೆ. ಆಗ ಅವರು ಪಟ್ಟ ಕಷ್ಟ ಇದೆಯಲ್ಲ, ಅಬ್ಬಾ, ಅದು ಕಷ್ಟ ಹೇಳತೀರದು. ನಾವು ಅವರು ಪಟ್ಟ ಕಷ್ಟವನ್ನು ನೆನೆಸಿಕೊಂಡರೆ ನಮ್ಮ ಕಷ್ಟ ಅವರ ಮುಂದೆ ಎಳ್ಳು ಕಾಳಷ್ಟಿಗೂ ಸಮವಿಲ್ಲ. ಅಷ್ಟೊಂದು ದಾರಿದ್ರ್ಯವನ್ನು ಅನುಭವಿಸುತ್ತಾರೆ. ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಷ್ಟು ದಾರಿದ್ರ್ಯ ಬರುತ್ತದೆ. ಪೂಜೆ ಮಾಡಲು ಹೋದಾಗ ಹೂ ಮಾಲೆಯನ್ನು ತಗೊಂಡಿರ್ತಾರ, ಆ ಹೂ ಕೂಡ ಬಾಡಿ ಹೋಗ್ತದ. ಇನ್ನೇನು ದೇವರಿಗೆ ಏರಿಸಬೇಕು ಅನ್ನುವಷ್ಟರಲ್ಲಿ ಆ ಹೂವನ್ನೇ ಬಾಡಿ ಹೋಗ್ತದ. ಅಷ್ಟೊಂದು ಕಷ್ಟ ನೋವುಗಳನ್ನು ಅನುಭವಿಸಿ ಈ ದಾರಿದ್ರ್ಯವನ್ನು ಸಹಿಸಲಾಗದೆ ಗುರುಗಳಲ್ಲಿ ಮೊರೆ ಹೋಗುತ್ತಾರೆ. ಅಂದ್ರೆ ಆಶ್ರಮಕ್ಕೆ ಬರ್ತಾರ. ಬಂದು ತಮ್ಮ ಕಷ್ಟನ ಗುರುಗಳ ಹತ್ರ ತೋಡ್ಕೋತಾರ ಅನ್ನೋದಕ್ಕಿಂತ ಗುರುಗಳೇ ಇವರ ಕಷ್ಟವನ್ನು ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿರ್ತಾರೆ. ವೆಂಕಣ್ಣ ಆಚಾರ್ಯವರು ಪಡುವ ಕಷ್ಟವನ್ನು ನೋಡಿದ ಗುರುಗಳು ಅವರಿಗೆ ಆದರದಿಂದ ಸ್ವಾಗತಿಸುತ್ತಾರೆ. ದಯಮಾಡಿಸಬೇಕು ಆಚಾರ್ಯರೇ, ಮೂಲರಾಮರ ಮನಸ್ಸಿನಲ್ಲಿ ನೀವು ದೂರವಾಗಿರುವುದು ಇಷ್ಟವಾಗಿರಲಿಕ್ಕಿಲ್ಲ. ಹಾಗೆಂದೇ ನಾನಾ ಪರೀಕ್ಷೆಗಳಿಗೆ ನಿಮ್ಮನ್ನು ಗುರಿ ಮಾಡಿ ಇಲ್ಲಿಗೆ ಕರೆಸಿಕೊಂಡಿದ್ದಾರೆ. ಇನ್ನು ನೀವು ಎಲ್ಲೂ ಹೋಗುವುದು ಬೇಡ. ಇಲ್ಲಿಯೇ ನಮ್ಮ ಗುರುಗಳಾದ ಶ್ರೀ ವಿಜಯೇಂದ್ರ ತೀರ್ಥರ ಬೃಂದಾವನದ ಬಳಿ ಸಚ್ಚಿಷ್ಯರಿಗೆ ಪಾಠ ಪ್ರವಚನ ಮಾಡಿಕೊಂಡಿರಿ ಎಂದು ಆಜ್ಞಾಪಿಸುತ್ತಾರೆ. ಆಚಾರ್ಯರು ಗುರು ಆಜ್ಞೆಯಂತೆ ಕುಂಭಕೋಣದಲ್ಲಿರತೊಡಗುತ್ತಾರೆ. ಕಾಲಚಕ್ರ ಉರುಳುತ್ತಲಿತ್ತು. ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ವಯೋಮಾನದಿಂದ ದೇಹಾಲಸ್ಯವಾಗತೊಡಗುತ್ತದೆ. ಅವರ ಮನಸ್ಸಿನಲ್ಲಿ ಶ್ರೀ ಮೂಲರಾಮ ದೇವರ ಪೂಜಾದಿ ಕಾರ್ಯಗಳಿಗೆ ಯೋಗ್ಯನಾದ ಶಿಷ್ಯನನ್ನು ಆರಿಸಬೇಕೆಂಬ ಯೋಚನೆ ಹುಟ್ಟುತ್ತದೆ. ಎಷ್ಟೇ ಸುತ್ತಿ ಬಳಸಿದರೂ ಅವರ ಯೋಚನೆಯ ಕೇಂದ್ರ ಬಿಂದು ವೆಂಕಣ್ಣಾಚಾರ್ಯರೇ ಆಗುತ್ತಿದ್ದರು. ಆದರೆ ಆಚಾರ್ಯರು ಇನ್ನೂ ಚಿಕ್ಕವರು. ಪತ್ನಿ ಸರಸ್ವತಿ ಸಾಂಸಾರಿಕ ಜೀವನದಲ್ಲಿ ಇನ್ನೂ ತೃಪ್ತಿ ಪಡೆದಿರಲಿಲ್ಲ. ಲಕ್ಷ್ಮೀನಾರಾಯಣ ಇನ್ನೂ ಚಿಕ್ಕ ಹುಡುಗ. ಇಂತಹವರನ್ನು ಹೇಗೆ ಕೇಳುವುದು ಎಂದು ಗುರುಗಳಲ್ಲಿ ಒಂದು ಗೊಂದಲ ಉಂಟಾಯಿತು. ಕೊನೆಗೊಂದು ದಿನ ಗಟ್ಟಿ ಮನಸ್ಸು ಮಾಡಿ ಕೇಳಿಯೇ ಬಿಟ್ಟರು. ಈ ಸುದ್ದಿಯನ್ನು ಕೇಳಿದ ವೆಂಕಣ್ಣಾಚಾರ್ಯರಿಗೆ ನಿಂತ ನೆಲ ಬಿರಿದಂತಾಯಿತು. ಒಂದೆಡೆ ಮೂಲರಾಮ ದೇವರ ಪೂಜಾಧಿಕಾರ ಪ್ರಾಪ್ತಿ, ಜೊತೆಗೆ ಇಂತಹ ದೊಡ್ಡ ಸಂಸ್ಥಾನದ ಪಟ್ಟ. ಇನ್ನೊಂದೆಡೆಗೆ ತರುಣಿಯಾದ ಸರಸ್ವತಿ ಮತ್ತು ಬಾಲಕ ಲಕ್ಷ್ಮೀನಾರಾಯಣನನ್ನು ಅಗಲಬೇಕಲ್ಲ ಎಂಬ ವ್ಯತೆ. ಕೊನೆಗೆ ನಮ್ರತೆಯಿಂದ ವಿನಂತಿಸಿಕೊಂಡರು. ಶ್ರೀಪಾದಂಗಳವರು ನನ್ನನ್ನು ಕ್ಷಮಿಸಬೇಕು. ತುರಿಯಾಶ್ರಮಕ್ಕೆ ನಾನಿನ್ನೂ ಯೋಗ್ಯನಾಗಿಲ್ಲ. ಸುಧೀಂದ್ರರಿಗೆ ಆಚಾರ್ಯರ ಮನದಳಲು ಮನದಟ್ಟಾಯಿತು. ಆಗ ಅವರು ಶ್ರೀಹರಿ ಇಚ್ಛೆ ಎಂದು ಸುಮ್ಮನಾಗಿಬಿಟ್ಟರು. ಈ ಮಧ್ಯೆ ಅವರ ಸೋದರಳಿಯನೊಬ್ಬನು ಬಹುಕಾಲದಿಂದ ತನಗೆ ಸನ್ಯಾಸ ಕೊಡಬೇಕೆಂದು ಶ್ರೀಗಳನ್ನು ಪ್ರಾರ್ಥಿಸುತ್ತಿದ್ದನು. ಈಗ ಶ್ರೀಗಳು ಅವನನ್ನು ಕರೆದು, ಒಳ್ಳೆಯದು, ನಿನಗೆ ಸನ್ಯಾಸ ಬೇಕೋ ಸಂಸ್ಥಾನ ಬೇಕೋ ಎಂದು ಕೇಳಿದರು.
ಆಗ ಆತನಿಗೆ ಏನೂ ತೋಚದೆ ಸದ್ಯ ಈ ಸಂಸಾರ ಬಂಧನದಿಂದ ಮುಕ್ತನಾದರೆ ಸಾಕೆಂದು ತನಗೆ ಸನ್ಯಾಸವೇ ಸಾಕೆಂದನು. ಶ್ರೀಗಳವರು ಅವನಿಗೆ ಸನ್ಯಾಸ ಕೊಟ್ಟು ಯಾದವೇಂದ್ರರೆಂದು ಕರೆದು ಮೂಲ ರಾಮರ ಪೂಜೆಯೊಂದನ್ನು ಬಿಟ್ಟು ಮಿಕ್ಕೆಲ್ಲ ಪ್ರತಿಮೆಗಳ ಪೂಜೆಯನ್ನು ಆತನಿಗೆ ಒಪ್ಪಿಸಿದರು. ಮೂಲರಾಮನ ಪೂಜೆಯನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಪ್ರತಿಮೆಗಳನ್ನು ಪೂಜೆ ಮಾಡಲು ಕೊಟ್ಟ ಗುರುಗಳ ಮನಸ್ಸಿನಲ್ಲಿ ಏನಿರಬಹುದು? ದೈವಲೀಲೆಯನ್ನು ಯಾರು ಬಲ್ಲವರು? ಹಾಗಾದರೆ ಮೂಲರಾಮನ ಪೂಜೆಯನ್ನು ಮಾಡುವರ್ಯಾರು? ಇದನ್ನೆಲ್ಲವನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣಂತ. ನಾ ಹೇಳುವುದರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ.